86 ಲಕ್ಷದ ಕಾರ್ ಒಳಗಡೆ ಜಾಲಿ ಮಾಡ್ತಾವನೆ ಕುತ್ಕೊಂಡು. ಫುಡ್ ಟ್ರಕ್ ಏನಾದ್ರು ಮಾಡ್ಬೇಕು ಅಂತಿದ್ರೆ ಐಡಿಯಾ ಚೆನ್ನಾಗಿದೆ. ಈ ಕಡೆ ಅಶೋಕ್ ಲೇಲ್ಯಾಂಡ್ ಅವ್ರದ್ದು ದೊಡ್ಡ ದೊಡ್ಡ ಟ್ರಕ್ಸ್ಗಳು. ಹಾಯ್, ಇವತ್ತು ನಾನು ಎಲ್ಲಿದ್ದೀನಿ ಅಂತ ಅಂದರೆ ತ್ರಿಪುರ ವಾಸಿನಿ ಪ್ಯಾಲೇಸ್ ಗ್ರೌಂಡಲ್ಲಿ. ಯಾಕಂದರೆ EV ರೆಡಿ ಅಂತ ಹೇಳಿ ಕರ್ನಾಟಕಸ್ ಲಾರ್ಜೆಸ್ಟ್ EV ಎಕ್ಸ್ಪೋ ನಡೀತಾ ಇದೆ. ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳು ಇಲ್ಲಿ ಬಂದಿರುತ್ತೆ. ಸೊ ಏನಾದರೂ ಹೊಸದಾಗಿ ಲೇಟೆಸ್ಟ್ ಆಗಿ ಏನಾದರೂ ಬಂದಿದ್ರೆ ತೋರಿಸ್ತೀನಿ, ಬನ್ನಿ. ಆ್ಯಕ್ಚುಲಿ ಇವತ್ತು ಎಲ್ಲ ಮೋಟೋ ವ್ಲಾಗರ್ಸ್ಗಳು ಬರ್ತಾ ಇದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಮೋಟೋ ವ್ಲಾಗಿಂಗ್ ಕಮ್ಯುನಿಟಿನ ಮೀಟ್ ಮಾಡ್ತಾ ಇರೋದು. ಸೊ ಬನ್ನಿ ಹೋಗೋಣ, ಯಾವ ಹೊಸ ಗಾಡಿಗಳು ಎಲೆಕ್ಟ್ರಿಕಲ್ಲಿ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ ಪ್ಲೀಸ್. ಆ್ಯಂಡ್ ಈವೆಂಟು 21, 22, 23 ಮಾತ್ರ ನಡೀತಾ ಇರೋದು. ಫೆಬ್ರವರಿ 21, 22, 23ನೇ ತಾರೀಕು ಫೆಬ್ರವರಿ 2026 ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಇರುತ್ತೆ ತ್ರಿಪುರ ವಾಸಿನಿ ಪ್ಯಾಲೇಸ್ ಗ್ರೌಂಡ್ಸಲ್ಲಿ. ಸೊ ಬನ್ನಿ ಹೋಗ್ಬಿಟ್ಟು ಬರೋಣ, ನೋಡ್ಕೊಂಬರೋಣ. ಒಂದು ಕ್ವಿಕ್ ರೌಂಡ್ ಅಪ್ ಅಷ್ಟೇನೆ. ಸೊ ನೋಡೋಣ, ಏನಾದರೂ ಇಂಟ್ರೆಸ್ಟಿಂಗ್ ಆಗಿದ್ರೆ ನೋಡ್ತೀನಿ. ಯಾರಾದರೂ ಈ ಫುಡ್ ಟ್ರಕ್ ಏನಾದರೂ ಮಾಡಬೇಕು ಅಂತಿದ್ರೆ ಐಡಿಯಾ ಚೆನ್ನಾಗಿದೆ. ಕಂಪ್ಲೀಟ್ ರೆಡಿ ಇದೆ ಗಾಡಿ. ಇದು ಕ್ಲೋಸ್ ಆಗುತ್ತೆ ಇಲ್ಲಿ ನೋಡಿ. ಫುಲ್ಲು ಗ್ಯಾಸ್ ಇಟ್ಕೊಳ್ಳೋಕ್ಕೆ ಫುಲ್ ರೆಡಿ. ಸ್ಟವ್ಗೆಲ್ಲ ನೋಡಿ. ಫುಡ್ ಟ್ರಕ್ ಇಟ್ಕೊಳ್ಳೋರ್ಗೆ ಹೆಲ್ಪ್ ಆಗುತ್ತೆ. ನೈಸ್ ಕಾನ್ಸೆಪ್ಟ್. ಬೇಸನು ಐತೆ ತೊಳ್ಕೊಳಕ್ಕಯ್ಯ. ಚೆನ್ನಾಗಿದೆ, ಇದು ಒಂಥರ ಡಿಫ್ರೆಂಟ್ ಆಗಿದೆ, ಯುನಿಕ್. ಯಾರಾದ್ರೂ ಫುಡ್ ಟ್ರಕ್ ಹಾಕ್ತಾ ಇರೋರು ಇದ್ರೆ ನಾನು ಓಡಿಸ್ತೀನಿ, ಅವಳು ಇಡ್ಲಿ ಹಾಕ್ತಾಳೆ ಹಿಂದೆ. ನಾನು ಓಡಿಸ್ತೀನಿ. ಸೊ ಕಾನ್ಸೆಪ್ಟ್ ಚೆನ್ನಾಗಿದೆ. ಇವಿಯಲ್ಲಿ ಅಡಿಗೆ ಮಾಡಿ ಬೆಂಕಿ ಹಾಕೊಂಡು ಅದು ಸುಭಾಷ್ ಇವಿ ಅಂತ ಅವ್ರು ಮಾಡಿರೋದು. ಚೆನ್ನಾಗಿದೆ. ಎಲ್ಲ ಲಗೇಜು ಎಲ್ಲ ಕಾನ್ಸೆಪ್ಟ್ ಚೆನ್ನಾಗಿದೆ. ಇದೇನಿದೆ ಫುಡ್ ಟ್ರಕ್ ಏನಿದೆ ಪ್ರೈಸ್? ಇದು ಚೆನ್ನಾಗಿದೆ. ಲಗೇಜ್ ಕ್ಯಾರಿಯರ್ ಇದು ಚೆನ್ನಾಗಿದೆ. 4,78,000 setup with table, wash basin, 80 liters water, and this is not no need stove for idli and all. It is a steam system. Okay. 4.5 ಲಕ್ಷ. 4.5 ಲಕ್ಷ ಈ ಸೆಟಪ್ಗೆ ಎಲ್ಲ ವಿತ್ತು. ಚೆನ್ನಾಗಿದೆ. ಟೇಬಲ್ಲು, ವಾಶ್ ಬೇಷನ್ ಎಲ್ಲ ಕೊಡ್ತಾರೆ. ಫುಲ್ ಸೆಟಪ್. 4,70,000 ಚಿಲ್ಲರೆ. ಚೆನ್ನಾಗಿದೆ. ಈ ಕಡೆ ಅಶೋಕ್ ಲೇಲ್ಯಾಂಡ್ ಅವ್ರದ್ದು ದೊಡ್ಡ ದೊಡ್ಡ ಟ್ರಕ್ಸ್ಗಳು. ಇನ್ನು ಬೇಜಾನಿದೆ ಎಲ್ಲ. ಇದು ಚೆನ್ನಾಗಿದೆ ನೋಡಿ. ಇದು ಕ್ಯೂಟ್ ಆಗಿದೆ. ಈ ಇದು ಬೆಂಗಳೂರಲ್ಲಿ ಟ್ರಿಪ್ಪು ಗಿಪ್ಪು ಕರ್ಕೊಂಡು ಹೋಗ್ಬೇಕು. ಸಿಟಿ ರೌಂಡ್ಸ್ ಅಂದ್ರೆ ಚೆನ್ನಾಗೈತೆ. ಸಿಟಿ ರೌಂಡ್ಸ್ಗೆ ತುಂಬಾ ಇದಾವೆ. ಇದು ಎಲೆಕ್ಟ್ರಿಕ್ ಆಟೋಗಳು ಮಾಮೂಲಿ. ಕಡೆನೂ ನ್ಯೂಮರೋಸ್ ಗಾಡಿಗಳು. TVS ಟೂ ವೀಲರು ಇದೆ. TVS ಅವರು ಹಾಕಿದ್ದಾರೆ ಎಲೆಕ್ಟ್ರಿಕ್ ಗಾಡಿಗಳು ನೋಡಿ. ಇನ್ನು ಕಾರ್ ಸೆಗ್ಮೆಂಟಲ್ಲೂ ಬೇಜಾನ್ ಬಂದಿದ್ದಾವೆ. ವಿನ್ಫಾಸ್ಟ್, ಆ್ಯಂಡ್ ಬೆಂಜಲ್ಲಿ ಕೂಡ ಇವಾಗ EQS ಎಲೆಕ್ಟ್ರಿಕ್ ಗಾಡಿ ಬಂದಿದೆ, ಎಲೆಕ್ಟ್ರಿಕ್ ಕಾರ್ ಬಂದಿದೆ, ನೋಡ್ಬೋದು ನೀವು. ಇನ್ನು ಈ ಕಡೆ MG ಇಟ್ಟಿದ್ದಾರೆ. MG ಅಂತೂ ಇವಾಗ ಒನ್ ಆಫ್ ದ ಟಾಪ್ ಲೀಡಿಂಗ್ ಕಾರ್ಗಳು ಅಂತ ಹೇಳ್ಬೋದು. ಮೆಜಾರಿಟಿ ಆಫ್ ದ ಜನ ಇವಾಗ MGಗೆ ಸ್ವಿಚ್ ಆಗ್ತಾ ಇದ್ದಾರೆ. ಮಸ್ತಾಗಿದ್ದಾವೆ ನೋಡಿ. ಇನೋವಾಗೆ ಟಕ್ಕರ್ ಕೊಡೋ ಥರ ಇದೆ. ಐ ಮೀನ್ ಸೈಜಲ್ಲಿ ಮಸ್ತಾಗಿದೆ ನೋಡೋಕ್ಕೆ.
ಮಸಾಜ್ ಅನ್ನೋದು ಇಲ್ಲ ಕಡು. AC ಕಂಟ್ರೋಲು, ವೆಹಿಕಲ್ ಕಂಟ್ರೋಲ್. ಮಸ್ತಾಗಿದೆ ಅಲ್ಲ. ಓಹೋ ಎಲ್ಲದಕ್ಕೂ ಡಿಸ್ಪ್ಲೇ ಬೇರೆ ಚೆನ್ನಾಗೈತೆ. ಓಹೋ ಇಲ್ಲಿಂದ ಅಲ್ಲೇ ಸನ್ ರೂಫ್ ಆಪ್ರೇಟ್ ಮಾಡ್ಬೋದು. ವೆಂಟಿಲೇಷನ್. ಎಷ್ಟು ಲಕ್ಷ? 50. ಮಸ್ತಾಗೈತೆ. ಮಸಾಜ್ ಇಲ್ಲ ಬ್ರೋ, ಲೈಟ್ ಏನೇನೋ ಬಂದ್ಬಿಟ್ಟಿದೆ. ಕುಂತಲ್ಲೇ ಎಲ್ಲ ಮಾಡ್ಬೋದು ಈಗ. ಅವನ ಆಟ ಆಡ್ತಾವನೆ ಕುತ್ಕೊಂಡು ಜಾಲಿ. ಆಟೋಮೆಟಿಕ್ ಏನದು 86 ಲಕ್ಷದ ಕಾರ್ ಒಳಗಡೆ ಜಾಲಿ ಮಾಡ್ತಾವನೆ ಕುತ್ಕೊಂಡು. ಜಸ್ಟ್ 86 lakhs. ಏನ್ ಮಾಡ್ತಾ ಇದೀಯಾ? ಅಷ್ಟೊಂದು ಲುಕ್ ನೋಡಿ. ಟಿವಿ ಎಲ್ಲ ಇದೆ, ಅಲ್ಲಿದೆ ಟಿವಿ, ನಮ್ಮ ಹಿಂದೆ ಟಿವಿ. ಸೊ ಈ ಎಕ್ಸ್ಪೋ ನಿಮಗೆ ಈ ಫೆಬ್ರವರಿ 21, 22, 23ನೇ ತಾರೀಕು ತ್ರಿಪುರವಾಸಿನಿ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ನಡೀತಾ ಇದೆ. ಬೆಳಗ್ಗೆ 11ರಿಂದ ರಾತ್ರಿ 7 ಗಂಟೆ ತನಕ ಇರುತ್ತೆ. ಸಿಕ್ಕಾಪಟ್ಟೆ ಯೂನಿಕ್ ಆಗಿರುವಂಥ ಕಲೆಕ್ಷನ್ಸ್ಗಳು ಬಂದಿದ್ದಾವೆ. ಆ್ಯಂಡ್ ದೊಡ್ಡ ದೊಡ್ಡ ಗಾಡಿಗಳನ್ನ ಈ ಸತಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ನಿಮ್ಗೆ ಆ್ಯಕ್ಚುಲಿ ಮೆಜಾರಿಟಿನ ವಿ ಎಕ್ಸಿಬಿಷನ್ಸ್ಗಳಿಗೆಲ್ಲ ಹೋದಾಗ ಬರೀ ಕಾರು ಅಥವಾ 2 ವೀಲರ್ ನೋಡ್ತೀವಿ. ಬಟ್ ಈ ಸತಿ ಲಾರಿಗಳು, ಗೂಡ್ಸ್ದು ಸಿಕ್ಕಾಪಟ್ಟೆ ದೊಡ್ಡ 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 ಐಟಮ್ಸ್ಗಳು, ದೊಡ್ಡ ದೊಡ್ಡ ಟ್ರಾನ್ಸ್ಪೋರ್ಟ್ ಮೀಡಿಯಾಗಳನ್ನ ಎಲ್ಲ ಇಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಟೆಸ್ಟ್ ರೈಡ್ಗಳನ್ನ ಮಾಡ್ಬೋದು. ಸೊ ಹೋಗಿ ತ್ರಿಪುರವಾಸಿನಿಗೆ ಗ್ರೌಂಡ್ಸ್ಗೆ ಹೋಗಿ, ತುಂಬ ಚೆನ್ನಾಗಿದೆ. ಎಕ್ಸ್ಪೋ ನಡೀತಾ ಇದೆ. ಸೊ ವಿಸಿಟ್ ಮಾಡಿ ಎಲೆಕ್ಟ್ರಿಕ್ ಗಾಡಿಗಳ ಬಗ್ಗೆ ತುಂಬ ತಿಳ್ಕೊಬೋದು. ಆ್ಯಂಡ್ ಹೊಸದಾಗಿ ಮಾರ್ಕೆಟಿಗೆ ಯಾವ ಎಲೆಕ್ಟ್ರಿಕ್ ಗಾಡಿಗಳು ಬರ್ತಾಯಿದೆ ಅಂತ ಕೂಡ ನೀವು ನೋಡ್ಕೊಬರ್ಬೋದು. ಸೊ ಪೀಸ್ ಹೋಗ್ಬಿಟ್ಟು ಬರ್ರಿ. ಓಕೆ, ಎಂಜಾಯ್.